ನಮಸ್ಕಾರ ಫ್ರೆಂಡ್ಸ್, ನಾನು ಕನ್ನಡ ಅಕೌಂಟೆಂಟ್. ಫ್ರೆಂಡ್ಸ್, ನೀವು TDS ರಿಟರ್ನ್ ಅನ್ನ ಫೈಲ್ ಮಾಡಬೇಕು ಅಂತ ಇದ್ದೀರಾ? ಅದು ಫ್ರೀ ಆಗಿ ಆಗಿದ್ರೆ ಈ ವಿಡಿಯೋನ ಮಿಸ್ ಮಾಡದೇನೆ ನೋಡಿ. ನಾನು ಇವತ್ತು ಮಾತಾಡ್ತಾ ಇರೋದು ಪ್ರೋಟೀನ್ ವೆಬ್ಸೈಟ್ ನಲ್ಲಿ ಫ್ರೀ ಆಗಿ ಸಿಗೋ TDS ಸಾಫ್ಟ್ವೇರ್ ರಿಟರ್ನ್ ಪ್ರಿಪೇರಿಂಗ್ ಯುಟಿಲಿಟಿ ಬಗ್ಗೆ. ಈ ಪ್ರೋಟೀನ್ ವೆಬ್ಸೈಟ್ ಬಂದ್ಬಿಟ್ಟು ಪಾರ್ಟ್ ಆಫ್ ದ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್. ಈ ವಿಡಿಯೋದಲ್ಲಿ ನಾನು ನಿಮ್ಗೆ RPU ಅಂದ್ರೆ ಏನು, ಅದನ್ನ ಹೇಗೆ ಡೌನ್ಲೋಡ್ ಮಾಡೋದು ಮತ್ತು ಅದನ್ನ ಯೂಸ್ ಮಾಡಿ ಯಾವ ರಿಟರ್ನ್ ಗಳನ್ನ ಪ್ರಿಪೇರ್ ಮಾಡಬಹುದು ಅಂತ ತಿಳ್ಕೊಳ್ಳೋಣ. RPU ಅಂದ್ರೆ ರಿಟರ್ನ್ ಪ್ರಿಪೇರಿಂಗ್ ಯುಟಿಲಿಟಿ. ಇದನ್ನ ಯೂಸ್ ಮಾಡಿಕೊಂಡು ನಾವು 24Q ಸ್ಯಾಲರಿ TDS ರಿಟರ್ನ್ಸ್, 26Q ನಾನ್ ಸ್ಯಾಲರಿ TDS ರಿಟರ್ನ್ಸ್, 27Q ನಾನ್ ರೆಸಿಡೆನ್ಸ್ TDS ರಿಟರ್ನ್ಸ್, 27Q TCS ರಿಟರ್ನ್ ಗಳನ್ನ ಪ್ರಿಪೇರ್ ಮಾಡಬಹುದು. RPU ಅನ್ನ ಡೌನ್ಲೋಡ್ ಮಾಡ್ಕೊಳ್ಳೋಕೆ ನಾವು ಪ್ರೋಟೀನ್ ಟಿನ್ ಪ್ಯಾನ್ ವೆಬ್ಸೈಟ್ಗೆ ವಿಸಿಟ್ ಮಾಡಬೇಕು. ನಂತರ ಇಲ್ಲಿರೋ ಡೌನ್ಲೋಡ್ಸ್ ಬಟನ್ ನಲ್ಲಿರೋ TDS TCS ನಲ್ಲಿರೋ ಕ್ವಾರ್ಟರ್ಲಿ ರಿಟರ್ನ್ಸ್ ನಲ್ಲಿರೋ ರೆಗ್ಯುಲರ್ ರಿಟರ್ನ್ ಆಪ್ಷನ್ ಅನ್ನ ಕ್ಲಿಕ್ ಮಾಡಬೇಕು. ನಂತರ ಈ ಪೇಜ್ ಅನ್ನ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಬೇಕು. ನೀವಿಲ್ಲಿ ನೋಡಬಹುದು ನಮ್ಗೆ ರಿಟರ್ನ್ ಪ್ರಿಪರೇಷನ್ ಯುಟಿಲಿಟಿ ವರ್ಷನ್ 5.5 ಡೌನ್ಲೋಡ್ ಮಾಡ್ಕೊಳ್ಳಕ್ಕೆ ಇದೆ. ಇದನ್ನ ನಾವು ಡೌನ್ಲೋಡ್ ಮಾಡ್ಕೋಬೇಕು. Download the latest version of RPU only, otherwise you will not be able to generate the return. Also download latest Java runtime environment JRE software to run the RPU. ನಂತರ ನಾವು ಡೌನ್ಲೋಡ್ ಮಾಡಿಕೊಂಡ ಸಾಫ್ಟ್ವೇರ್ ಅನ್ನ ಜಿಪ್ ಫೈಲ್ ಇಂದ ಎಕ್ಸ್ಟ್ರಾಕ್ಟ್ ಮಾಡ್ಕೋಬೇಕು. ನೀವಿಲ್ಲಿ ನೋಡಬಹುದು ನಾನು ಈಗ ಜಿಪ್ ಫೈಲ್ ಅನ್ನ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡಿದ್ದೀನಿ. ಇದನ್ನ ಓಪನ್ ಮಾಡೋಣ. ನೀವಿಲ್ಲಿ ನೋಡಬಹುದು ಆ ಫೋಲ್ಡರ್ ನ ಓಪನ್ ಮಾಡಿದ್ರೆ ನಮ್ಗೆ ಇಷ್ಟೊಂದು ಜಾವಾ ಫೈಲ್ಗಳು ಸಿಗುತ್ತೆ. ಇದರಲ್ಲಿ ನಾವು ಇಲ್ಲಿರೋ TDS ರಿಟರ್ನ್ 5.5.jar ಫೈಲ್ ಅನ್ನ ಓಪನ್ ಮಾಡಬೇಕು. ಫ್ರೆಂಡ್ಸ್, ಈಗ ನಾನು ರಿಟರ್ನ್ ಪ್ರಿಪರೇಷನ್ ಯುಟಿಲಿಟಿಯನ್ನ ಓಪನ್ ಮಾಡಿದ್ದೀನಿ. ಇದರ ಇಂಟರ್ಫೇಸ್ ನೋಡೋಕೆ ಹೀಗೆ ಇದೆ. ಇಲ್ಲಿ ನಮ್ಗೆ ಈ ಟ್ಯುಟೋರಿಯಲ್ಸ್ ಆಪ್ಷನ್ ಇದೆ, ಮತ್ತೆ ಇಲ್ಲಿ ನಮ್ಗೆ ಹೆಲ್ಪ್ ಆಪ್ಷನ್ ಇದೆ, ಮತ್ತೆ ಇಲ್ಲಿ ಹೇಳ್ತಾ ಇದಾರೆ ನಮ್ಗೆ ಇದು ಫ್ರೀ ಸಾಫ್ಟ್ವೇರ್ ಅಂತ. ಫ್ರೆಂಡ್ಸ್, ಇವತ್ತು ನಾನು ನಿಮ್ಗೆ 26Q ಅಂದ್ರೆ ನಾನ್ ಸ್ಯಾಲರಿ TDS ರಿಟರ್ನ್ ಅನ್ನ ಹೇಗೆ ಪ್ರಿಪೇರ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಬನ್ನಿ ರಿಟರ್ನ್ ಅನ್ನ ಪ್ರಿಪೇರ್ ಮಾಡೋಣ. ರಿಟರ್ನ್ ಅನ್ನ ಪ್ರಿಪೇರ್ ಮಾಡಕ್ಕೆ ನಾವು ಇಲ್ಲಿರೋ ಫಾರ್ಮ್ ನಂಬರ್ ಅಲ್ಲಿ ಫಾರ್ಮ್ ನಂಬರ್ ಅನ್ನ ಸೆಲೆಕ್ಟ್ ಮಾಡಬೇಕು. ನಾನು ಇಲ್ಲಿ 26Q ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡಿ ಪ್ರೊಸೀಡ್ ಮಾಡ್ತೀನಿ. ಮತ್ತೆ ನಾನು ಇಲ್ಲಿ ರೆಗ್ಯುಲರ್ ರಿಟರ್ನ್ ಅನ್ನ ಪ್ರಿಪೇರ್ ಮಾಡ್ತಾ ಇರೋದ್ರಿಂದ ಇಲ್ಲಿ ರೆಗ್ಯುಲರ್ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೋತೀನಿ. ನಂತರ ಇಲ್ಲಿರೋ ಕ್ಲಿಕ್ ಟು ಕಂಟಿನ್ಯೂ ಬಟನ್ ಅನ್ನ ಕ್ಲಿಕ್ ಮಾಡ್ತೀನಿ. ಫ್ರೆಂಡ್ಸ್, ಈಗ ನಮ್ಗೆ ಫಾರ್ಮ್ ನಂಬರ್ 26Q ಓಪನ್ ಆಗಿದೆ. ನೀವಿಲ್ಲಿ ನೋಡಬಹುದು ಈ ಫಾರ್ಮ್ 26Q ನಲ್ಲಿ ಇಲ್ಲಿ ತೋರಿಸ್ತಿರೋ ಸೆಕ್ಷನ್ ಗಳ ಡಿಡಕ್ಟೀಸ್ ಗಳನ್ನ ತೋರಿಸಬಹುದು. ನಾವು ಮೊದಲಿಗೆ ಇಲ್ಲಿರೋ ಬೇಸಿಕ್ ಡೀಟೇಲ್ಸ್ ಗಳನ್ನ ಫಿಲ್ ಮಾಡ್ಕೊಬೇಕು. ನಮ್ಗೆ ಇಲ್ಲಿರೋ ಪರ್ಟಿಕ್ಯುಲರ್ಸ್ ಆಫ್ ಸ್ಟೇಟ್ಮೆಂಟ್ ನಲ್ಲಿ ಟ್ಯಾನ್, ಫೈನಾನ್ಷಿಯಲ್ ಇಯರ್, ಅಸೆಸ್ಮೆಂಟ್ ಇಯರ್, ಟೈಪ್ ಆಫ್ ಡಿಡಕ್ಟರ್ ಮತ್ತೆ ಪ್ಯಾನ್ ನಂಬರ್ ಅನ್ನ ಕೇಳ್ತಾ ಇದ್ದೆ. ಇಲ್ಲಿ ಕೇಳ್ತಿರೋ ಡೀಟೇಲ್ಸ್ ಗಳನ್ನೆಲ್ಲ ನಾವು ಫಿಲ್ ಮಾಡ್ಕೊಂಡು ಕ್ರಿಯೇಟ್ ಫೈಲ್ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಮೊದಲನೇದಾಗಿ ನಾನು ಟ್ಯಾನ್ ನಂಬರ್ ಅನ್ನ ಫಿಲ್ ಮಾಡ್ಕೋತೀನಿ. ನಂತರ ನಾನು ಯಾವ ಫೈನಾನ್ಷಿಯಲ್ ಇಯರ್ ಗೆ ರಿಟರ್ನ್ ಅನ್ನ ಫೈಲ್ ಮಾಡ್ತಿದ್ದೀನಿ ಆ ಫೈನಾನ್ಷಿಯಲ್ ಇಯರ್ ಅನ್ನ ಇಲ್ಲಿಂದ ಸೆಲೆಕ್ಟ್ ಮಾಡ್ಕೋತೀನಿ. ನಂತರ ಇಲ್ಲಿ ಇರೋ ಫರ್ ಕ್ವಾರ್ಟರ್ ಎಂಡೆಡ್ ನಲ್ಲಿ Q4 ಅನ್ನ ಸೆಲೆಕ್ಟ್ ಮಾಡ್ಕೋತೀನಿ. ನೀವು ಯಾವ ಕ್ವಾರ್ಟರ್ ಗೆ ರಿಟರ್ನ್ ಅನ್ನ ಪ್ರಿಪೇರ್ ಮಾಡ್ತಿದ್ದೀರಿ ಆ ಕ್ವಾರ್ಟರ್ ನ ಸೆಲೆಕ್ಟ್ ಮಾಡ್ಕೋಬೇಕು. ನಾನು ಇಲ್ಲಿ Q4 ಗೆ ರಿಟರ್ನ್ ಫೈಲ್ ಮಾಡ್ತಿರೋದ್ರಿಂದ Q4 ಅನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನಂತರ ಪ್ಯಾನ್ ನಂಬರ್ ಅನ್ನ ಎಂಟರ್ ಮಾಡ್ತೀನಿ. ನಂತರ ಟೈಪ್ ಆಫ್ ಡಿಡಕ್ಟರ್ ನಲ್ಲಿ ಕಂಪನಿ ಅಂತ ಸೆಲೆಕ್ಟ್ ಮಾಡ್ತಿದ್ದೀನಿ. ಯಾಕೆಂದ್ರೆ ನಾನು ರಿಟರ್ನ್ ಅನ್ನ ಫೈಲ್ ಮಾಡ್ತಿರೋದು ಪ್ರೈವೇಟ್ ಲಿಮಿಟೆಡ್ ಕಂಪನಿಗೆ. ನೀವು ಇಂಡಿವಿಜುವಲ್ ಆಗಿದ್ರೆ ಇಲ್ಲಿ ಇಂಡಿವಿಜುವಲ್ ಅಂತ ಸೆಲೆಕ್ಟ್ ಮಾಡಬೇಕು. ಫರ್ಮ್ ಆಗಿದ್ರೆ ಇಲ್ಲಿ ಫರ್ಮ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ನೀವು ಕರೆಕ್ಷನ್ ರಿಟರ್ನ್ ಅನ್ನ ಫೈಲ್ ಮಾಡ್ತಿದ್ದೀರಿ ಅಂದ್ರೆ ಇಲ್ಲಿ ಒರಿಜಿನಲ್ ರಿಟರ್ನ್ ನ ರಿಸೀಟ್ ನಂಬರ್ ಅನ್ನ ಎಂಟ್ರಿ ಮಾಡಿ ಪ್ರೊಸೀಡ್ ಮಾಡಬೇಕು. ನಂತರ ನಾನು ಇಲ್ಲಿರೋ ಪರ್ಟಿಕ್ಯುಲರ್ಸ್ ಆಫ್ ಡಿಡಕ್ಟರ್ ಡೀಟೇಲ್ಸ್ ನಲ್ಲಿ ಎಂಪ್ಲಾಯರ್ ಡೀಟೇಲ್ಸ್ ಗಳನ್ನ ಎಂಟರ್ ಮಾಡಬೇಕು. ಮೊದಲಿಗೆ ನೇಮು, ನಂತರ ಬ್ರಾಂಚ್ ಇದ್ರೆ ಇಫ್ ಎನಿ ಬ್ರಾಂಚ್ ಇದ್ರೆ ಆ ಬ್ರಾಂಚ್ ನೇಮ್ ಅನ್ನ ಎಂಟರ್ ಮಾಡಿ, ಬ್ರಾಂಚ್ ಇಲ್ಲ ಅಂದ್ರೆ ನಾಟ್ ಅಪ್ಲಿಕೇಬಲ್ ಅಂತ ಎಂಟರ್ ಮಾಡಿ. ನಂತರ ಇಲ್ಲಿ ಫ್ಲಾಟ್ ನಂಬರ್ ಅಥವಾ ಮನೆ ನಂಬರ್ ಅನ್ನ ಅಥವಾ ಆಫೀಸ್ ನಂಬರ್ ಅನ್ನ ಎಂಟ್ರಿ ಮಾಡಬೇಕು. ನಂತರ ಬಿಲ್ಡಿಂಗ್ ನೇಮ್ ಇದ್ರೆ ಅದನ್ನ ಇಲ್ಲಿ ಎಂಟರ್ ಮಾಡಬೇಕು. ನಂತರ ಇಲ್ಲಿ ಸ್ಟ್ರೀಟ್ ನೇಮ್ ಅನ್ನ ಎಂಟರ್ ಮಾಡಬೇಕು. ನಂತರ ಏರಿಯಾ ನೇಮ್ ಅನ್ನ ಎಂಟರ್ ಮಾಡಬೇಕು. ನಂತರ ಟೌನ್, ಸಿಟಿ ಆರ್ ಡಿಸ್ಟ್ರಿಕ್ಟ್ ನೇಮ್ ಅನ್ನ ಎಂಟರ್ ಮಾಡಬೇಕು. ನಂತರ ಪಿನ್ ಕೋಡ್ ಅನ್ನ ಎಂಟರ್ ಮಾಡಬೇಕು. ನಂತರ ಸ್ಟೇಟ್ ಅನ್ನ ಸೆಲೆಕ್ಟ್ ಮಾಡಬೇಕು. ನಂತರ ಇಲ್ಲಿ ಇಮೇಲ್ ಅನ್ನ ಎಂಟರ್ ಮಾಡಬೇಕು. ಆಕ್ಚುಲಿ ಇದು ಮ್ಯಾಂಡೇಟರಿ ಆಪ್ಷನ್. ನಂತರ ನಾವು ಪ್ರೀವಿಯಸ್ ರಿಟರ್ನ್ ಫೈಲ್ ಮಾಡಿ ಆದ್ಮೇಲೆ ಏನಾದ್ರೂ ಅಡ್ರೆಸ್ ಅನ್ನ ಚೇಂಜ್ ಮಾಡಿದ್ರೆ ಇಲ್ಲಿ ಎಸ್ ಅಂತ ಸೆಲೆಕ್ಟ್ ಮಾಡಬೇಕು, ಇಲ್ಲ ಅಂದ್ರೆ ನೋ ಅಂತ ಸೆಲೆಕ್ಟ್ ಮಾಡಬೇಕು. ನಂತರ ನಾವು ರೆಸ್ಪಾನ್ಸಿಬಲ್ ಪರ್ಸನ್ ಡೀಟೇಲ್ಸ್ ನ ಇಲ್ಲಿ ಎಂಟರ್ ಮಾಡಬೇಕು. ನಾನು ರೆಸ್ಪಾನ್ಸಿಬಲ್ ಪರ್ಸನ್ ಡೀಟೇಲ್ಸ್ ಅನ್ನ ಎಂಟ್ರಿ ಮಾಡಿದ್ದೀನಿ. ನಂತರ ಇಲ್ಲಿ ನಮ್ಗೆ ಕೇಳ್ತಾ ಇದೆ ಮತ್ತೆ ನೀವು ಲಾಸ್ಟ್ ರಿಟರ್ನ್ ಫೈಲ್ ಮಾಡಿ ಆದ್ಮೇಲೆ ಅಡ್ರೆಸ್ ಅನ್ನ ಚೇಂಜ್ ಮಾಡಿದೀರಾ ಅಂತ. ಇಲ್ಲಿ ನಾನು ನೋ ಅಂತ ಸೆಲೆಕ್ಟ್ ಮಾಡ್ಕೋತೀನಿ. ನಂತರ ಇಲ್ಲಿ ಮೊಬೈಲ್ ನಂಬರ್ ಅನ್ನ ಎಂಟ್ರಿ ಮಾಡ್ಕೋತೀನಿ. ನಂತರ ನಮ್ಗೆ ಇಲ್ಲಿ ನೀವು ಯಾವ್ದಾದ್ರು ಅರ್ಲಿಯರ್ ಪೀರಿಯಡ್ ಗೆ ರಿಟರ್ನ್ ಅನ್ನ ಫೈಲ್ ಮಾಡಿದಿರಿ
ಕಟ್ಟಿದೀರಾ ಅಂತ ಕೇಳ್ತಾ ಇದೆ. ಅದಕ್ಕೆ ನಾನು ಇಲ್ಲಿ ಎಸ್ ಅನ್ನೋ ಆಪ್ಷನ್ ನ ಸೆಲೆಕ್ಟ್ ಮಾಡ್ಕೋತೀನಿ. ನಂತರ ಆ ಪರ್ಟಿಕ್ಯುಲರ್ ರಿಟರ್ನ್ ನ ರಿಸಿಪ್ಟ್ ನಂಬರ್ ಅನ್ನ ಇಲ್ಲಿ ಎಂಟ್ರಿ ಮಾಡ್ಕೋತೀನಿ. ನಂತರ ಇಲ್ಲಿರೋ ಕ್ರಿಯೇಟ್ ಫೈಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೀನಿ. ನೆಕ್ಸ್ಟ್ ವಿಂಡೋ ಓಪನ್ ಆಗುತ್ತೆ. ಅದರಲ್ಲಿ ನಮಗೆ ಚಲನ್ ಡೀಟೇಲ್ಸ್ ಗಳನ್ನ ಎಂಟರ್ ಮಾಡಕ್ಕೆ ಕೇಳ್ತಾ ಇದೆ. ಸೊ ಚಲನ್ ಡೀಟೇಲ್ಸ್ ಅನ್ನ ಎಂಟ್ರಿ ಮಾಡಕ್ಕೆ ಮೊದಲು ನಾನು ಈ ಕ್ರಿಯೇಟ್ ಮಾಡಿರೋ ಫೈಲ್ ಅನ್ನ ಸೇವ್ ಮಾಡ್ಕೊಂಡ್ಬಿಡ್ತೀನಿ. ನಾನು ಸದ್ಯಕ್ಕೆ ಈ ಫೈಲ್ ಅನ್ನ ಡೆಸ್ಕ್ಟಾಪ್ ನಲ್ಲಿ ಸೇವ್ ಮಾಡ್ಕೋತೀನಿ. ನಂತರ ನಾನು ಇಲ್ಲಿರೋ ಆಡ್ ರೋಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೀನಿ. ನನಗೆ ಇಲ್ಲಿ ಕೇಳ್ತಾ ಇದೆ ಎಷ್ಟು ಚಲನ್ಸ್ ಗಳನ್ನ ಆಡ್ ಮಾಡ್ತೀರಾ ಅಂತ. ನಾನು ಇಲ್ಲಿ 3 ಚಲನ್ ಗಳನ್ನ ಆಡ್ ಮಾಡಬೇಕು ಅಂತ ಇದೀನಿ. ಅದಕ್ಕೆ ನಾನು ಇಲ್ಲಿ 3 ಅಂತ ಎಂಟ್ರಿ ಮಾಡಿ ಇಲ್ಲಿ ಓಕೆ ಆಪ್ಷನ್ ಅನ್ನ ಕ್ಲಿಕ್ ಮಾಡ್ತೀನಿ. ನೆಕ್ಸ್ಟ್ ನಮಗೆ ಇಲ್ಲಿ 3 ಲೈನ್ಸ್ ಜನರೇಟ್ ಆಗುತ್ತೆ. ಈ 3 ಲೈನ್ ಗಳಲ್ಲಿ ನಾವು ಚಲನ್ ಡೀಟೇಲ್ಸ್ ಗಳನ್ನ ಎಂಟರ್ ಮಾಡಬೇಕು. ಫ್ರೆಂಡ್ಸ್, ನಾನು ಈಗ ಚಲನ್ ಅನ್ನ ಓಪನ್ ಮಾಡ್ಕೊಂಡಿದ್ದೀನಿ. ಇಲ್ಲಿರೋ ಮೊದಲನೇ ಆಪ್ಷನ್ ಹೋಗ್ಬಿಟ್ಟು ಟಿಡಿಎಸ್ ಎಷ್ಟು ಕಟ್ಟಿದೀರಾ ಅಂತ ಕೇಳ್ತಾ ಇದ್ದೆ. ನೀವು ಇಲ್ಲಿ ನೋಡಬಹುದು ಟೋಟಲ್ ಟಿಡಿಎಸ್ ಪೇಯ್ಡ್ ಅಮೌಂಟ್ ಈಸ್ 1333. ಅದನ್ನ ನಾನು ಇಲ್ಲಿ ಎಂಟ್ರಿ ಮಾಡ್ಕೋತೀನಿ. ಏನಾದ್ರೂ ಸರ್ಚ್ ಚಾರ್ಜ್ ಇದೆಯಾ ಅಂತ ನೆಕ್ಸ್ಟ್ ಆಪ್ಷನ್ ಅಲ್ಲಿ ಕೇಳ್ತಾ ಇದ್ದೆ. ನಾವು ಯಾವ ಸರ್ಚ್ ಚಾರ್ಜ್ ಅನ್ನು ಕಟ್ಟಿಲ್ಲ, ಅದು ಜೀರೋನೇ ಇರಲಿ. ನೆಕ್ಸ್ಟ್ ಆಪ್ಷನ್ ಎಜುಕೇಶನ್ ಸೆಸ್. ಇಲ್ಲಿ ನಾವು ಯಾವ ಎಜುಕೇಶನ್ ಸೆಸ್ ಅನ್ನು ಪೇ ಮಾಡಿಲ್ಲ. ನೆಕ್ಸ್ಟ್ ಆಪ್ಷನ್ ಇಂಟ್ರೆಸ್ಟ್. ನಾವು ಯಾವ ಇಂಟ್ರೆಸ್ಟ್ ಅನ್ನು ಕೂಡ ಇಲ್ಲಿ ಕಟ್ಟಿಲ್ಲ. ನೆಕ್ಸ್ಟ್ ಆಪ್ಷನ್ ಫೀ. ನಾವು ಯಾವ ಫೀ ಅಥವಾ ಪೆನಾಲ್ಟಿಯನ್ನ ಇಲ್ಲಿ ಕಟ್ಟಿಲ್ಲ. ನೆಕ್ಸ್ಟ್ ಆಪ್ಷನ್ ನಮಗೆ ಇಲ್ಲಿ ಇರೋದು BSR ಕೋಡ್. ನೀವು ಇಲ್ಲಿ ನೋಡಬಹುದು ಚಲನ್ ನಲ್ಲಿ ನಮಗೆ ಇಲ್ಲಿ BSR ಕೋಡ್ ಇದೆ. ಇದನ್ನ ನಾವು ಕಾಪಿ ಮಾಡ್ಕೊಂಡು ಇಲ್ಲಿ ಪೇಸ್ಟ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ನಮಗೆ ಇಲ್ಲಿ TDS ಪೇಮೆಂಟ್ ಡೇಟ್ ಅನ್ನ ಕೇಳ್ತಾ ಇದೆ. TDS ಪೇಮೆಂಟ್ ಡೇಟ್ ಬಂದ್ಬಿಟ್ಟು 10th February 2025. ಅದನ್ನ ನಾನು ಇಲ್ಲಿ ಎಂಟರ್ ಮಾಡ್ಕೋತೀನಿ. ನೆಕ್ಸ್ಟ್ ಆಪ್ಷನ್ ಇಲ್ಲಿ ಇರೋದು ನಮಗೆ ಚಲನ್ ಸೀರಿಯಲ್ ನಂಬರ್. ಚಲನ್ ನಂಬರ್ ಇಲ್ಲಿದೆ. ಇಲ್ಲಿರೋ ಚಲನ್ ನಂಬರ್ ಕಾಪಿ ಮಾಡಿ ಪೇಸ್ಟ್ ಮಾಡ್ಕೋತೀನಿ. ಇಲ್ಲಿರೋ ನೆಕ್ಸ್ಟ್ ಆಪ್ಷನ್ ಬಂದ್ಬಿಟ್ಟು ಮೋಡ್ ಆಫ್ ಡೆಪಾಸಿಟ್ ಥ್ರೂ ಬುಕ್ ಅಡ್ಜಸ್ಟ್ಮೆಂಟ್. ಇಲ್ಲಿ ನಾವು ಬುಕ್ ಅಡ್ಜಸ್ಟ್ಮೆಂಟ್ ಇಂದ TDS ಅನ್ನ ಎಂಟ್ರಿ ಮಾಡ್ತಿಲ್ದೆ ಇರೋದ್ರಿಂದ ಇಲ್ಲಿ ನೋ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ನೆಕ್ಸ್ಟ್ ಆಪ್ಷನ್ ಬಂದ್ಬಿಟ್ಟು ಇಂಟ್ರೆಸ್ಟ್ ಟು ಬಿ ಅಲೋಕೇಟೆಡ್. ಇಲ್ಲಿ ನಾವು ಯಾವ ಇಂಟ್ರೆಸ್ಟ್ ಅನ್ನ ಕಟ್ಟಿಲ್ದೇ ಇರೋ ಕಾರಣ ಇಲ್ಲಿ ಅಮೌಂಟ್ ಅನ್ನ ಎಂಟ್ರಿ ಮಾಡಲ್ಲ. ಅಕಸ್ಮಾತ್ ನೀವು ಇಲ್ಲಿ ಇಂಟ್ರೆಸ್ಟ್ ನಲ್ಲಿ ಅಮೌಂಟ್ ಅನ್ನ ಎಂಟ್ರಿ ಮಾಡಿದ್ರೆ ಅದನ್ನ ಇಲ್ಲಿ ಅಲೋಕೇಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಆಪ್ಷನ್ ಬಂದ್ಬಿಟ್ಟು ನಮಗೆ ಅದರ್ಸ್. ಇಲ್ಲಿ 0 ಅನ್ನೇ ಎಂಟರ್ ಮಾಡೋಣ. ನೆಕ್ಸ್ಟ್ ಆಪ್ಷನ್ ಬಂದ್ಬಿಟ್ಟು ಮೈನರ್ ಹೆಡ್ ಆಫ್ ಚಲನ್. ನೀವು ಇಲ್ಲಿ ನೋಡಬಹುದು ಮೈನರ್ ಹೆಡ್ TDS TCS ಪೇಯಬಲ್ ಬೈ ಟ್ಯಾಕ್ಸ್ ಪೇಯರ್ ಕೋಡ್ 200. ಅದನ್ನ ನಾವು ಇಲ್ಲಿ ಎಂಟ್ರಿ ಮಾಡೋಣ, ಕೋಡ್ 200 ಅಂತ. ಫ್ರೆಂಡ್ಸ್, ಇದೇ ರೀತಿ ನಾನು ಇನ್ನು ಬಾಕಿ ಇರೋ 2 ಚಲನ್ ಡೀಟೇಲ್ಸ್ ಗಳನ್ನ ಕೂಡ ಎಂಟ್ರಿ ಮಾಡ್ಕೋತೀನಿ. ಫ್ರೆಂಡ್ಸ್, ಈಗ ನಾನು ಎಲ್ಲಾ ಚಲನ್ ಡೀಟೇಲ್ಸ್ ಗಳನ್ನ ಎಂಟ್ರಿ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ನಾವು ಇಲ್ಲಿರೋ ಡಿಡಕ್ಟಿವ್ ಡೀಟೇಲ್ಸ್ ಆಪ್ಷನ್ ಅನ್ನ ಕ್ಲಿಕ್ ಮಾಡಿ ಎಲ್ಲಾ ಚಲನ್ಗೆ ಸಂಬಂಧಪಟ್ಟ ಡಿಡಕ್ಟಿವ್ ಗಳನ್ನ ಎಂಟರ್ ಮಾಡ್ಕೋಬೇಕು. ಸೊ ಅದಕ್ಕೂ ಮೊದಲು ನಾವು ಈ ಫೈಲ್ ನನ್ನ ಒಂದು ಸಲ ಸೇವ್ ಮಾಡ್ಕೊಂಡ್ಬಿಡೋಣ. ನಾವು ಈಗ ಟೋಟಲ್ ಆಗಿ 3 ಚಲನ್ಗೆ 3 ಡಿಡಕ್ಟಿವ್ ಗಳನ್ನ ಆಡ್ ಮಾಡಬೇಕು. ನಾನು ಇಲ್ಲಿರೋ ಇನ್ಸರ್ಟ್ ರೋ ಆಪ್ಷನ್ ಅನ್ನ ಕ್ಲಿಕ್ ಮಾಡಿ ನೆಕ್ಸ್ಟ್ ನಮಗೆ ಇನ್ಸರ್ಟ್ ರೋಸ್ ಆಪ್ಷನ್ ಬರುತ್ತೆ. ನೀವು ಯಾವ ಚಲನ್ಗೆ ಎಷ್ಟು ಡಿಡಕ್ಟಿವ್ ಗಳನ್ನ ಆಡ್ ಮಾಡಬೇಕು ಅನ್ನೋದನ್ನ ಇಲ್ಲಿ ಕೇಳುತ್ತೆ. ನನಗೆ ಇಲ್ಲಿರೋ 3 ಚಲನ್ಗೆ ಒಂದೊಂದೇ ಡಿಡಕ್ಟಿವ್ ಗಳು ಇದ್ದಾರೆ. ಸೊ ಅದಕ್ಕೆ ನಾನು ಎಲ್ಲಾ ಚಲನ್ಗೂ ಒಂದೊಂದೇ ಡಿಡಕ್ಟಿವ್ ಗಳನ್ನ ಆಡ್ ಮಾಡ್ಕೋತೀನಿ. ನಿಮ್ಗೆ ಒಂದು ಚಲನ್ ಅಲ್ಲಿ ಒಂದಕ್ಕಿಂತ ಜಾಸ್ತಿ ಡಿಡಕ್ಟಿವ್ಸ್ ಗಳಿದ್ದಾರೆ ಅಂದ್ರೆ ಎಷ್ಟು ಡಿಡಕ್ಟಿವ್ಸ್ ಗಳು ಇರ್ತಾರೆ ಅಷ್ಟು ನಂಬರ್ ಗಳನ್ನ ಇಲ್ಲಿ ಎಂಟರ್ ಮಾಡಿ ಇಲ್ಲಿರೋ ಓಕೆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. 3 ಚಲನ್ಗಳ ಡೀಟೇಲ್ಸ್ ರಿಫ್ಲೆಕ್ಟ್ ಆಗ್ತಾ ಇದೆ. ನಾವು ಮೊದಲನೆಯ ಚಲನ್ಗೆ ಸಂಬಂಧಪಟ್ಟ ಡಿಡಕ್ಟಿವ್ ಡೀಟೇಲ್ಸ್ ಅನ್ನ ಎಂಟರ್ ಮಾಡ್ತೀನಿ. ಇಲ್ಲಿರೋ ಮೊದಲನೇ ಆಪ್ಷನ್ ಬಂದ್ಬಿಟ್ಟು ಸೆಕ್ಷನ್ ಅಂಡರ್ ವಿಚ್ ಪೇಮೆಂಟ್ ಮೇಡ್. ಇಲ್ಲಿ ನಾವು ಯಾವ ಸೆಕ್ಷನ್ ನಲ್ಲಿ ಪಾರ್ಟಿಗೆ TDS ಅನ್ನ ಡಿಡಕ್ಟ್ ಮಾಡಿದೀವಿ ಆ ಸೆಕ್ಷನ್ ಅನ್ನ ಎಂಟರ್ ಮಾಡಬೇಕು. ಸೊ ನಾವು ಇಲ್ಲಿ ಇಂಟ್ರೆಸ್ಟ್ ಪೇಮೆಂಟ್ ಗೆ TDS ಅನ್ನ ಡಿಡಕ್ಟ್ ಮಾಡ್ತಿರೋದ್ರಿಂದ 94A ಸೆಕ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೋತೀನಿ. ಇಲ್ಲಿರೋ ನೆಕ್ಸ್ಟ್ ಆಪ್ಷನ್ ಡಿಡಕ್ಟಿವ್ ರೆಫರೆನ್ಸ್ ನಂಬರ್ ಪ್ರೊವೈಡೆಡ್ ಬೈ ದ ಡಿಡಕ್ಟರ್. ಸೊ ಈ ಪರ್ಟಿಕ್ಯುಲರ್ ಡಿಡಕ್ಟಿಗೆ ಯಾವ ರೆಫರೆನ್ಸ್ ನಂಬರ್ ಇಲ್ದಿರೋದ್ರಿಂದ ನಾನು ಇಲ್ಲಿ ಏನನ್ನು ಕೂಡ ಎಂಟರ್ ಮಾಡಲ್ಲ. ಇಲ್ಲಿರೋ ನೆಕ್ಸ್ಟ್ ಆಪ್ಷನ್ ಬಂದ್ಬಿಟ್ಟು ಪ್ಯಾನ್ ಆಫ್ ದ ಡಿಡಕ್ಟಿವ್. ಇಲ್ಲಿ ನಾವು ಡಿಡಕ್ಟಿವ್ ಪ್ಯಾನ್ ಅನ್ನ ಎಂಟರ್ ಮಾಡಬೇಕು. ನೆಕ್ಸ್ಟ್ ನಾವು ಡಿಡಕ್ಟಿವ್ ನೇಮ್ ಅನ್ನ ಎಂಟರ್ ಮಾಡಬೇಕು. ನೆಕ್ಸ್ಟ್ ಆಪ್ಷನ್ ಅಲ್ಲಿ ನಾವು ಯಾವಾಗ ಪೇಮೆಂಟ್ ಕೊಟ್ಟಿದೀವಿ ಆ ಡೇಟ್ ಅನ್ನ ಎಂಟರ್ ಮಾಡಬೇಕು. ನಾನು ಇಲ್ಲಿ 31st ಜಾನ್ಗೆ ಪೇಮೆಂಟ್ ಮಾಡಿರೋದ್ರಿಂದ ಇಲ್ಲಿ 31st ಜನವರಿಯನ್ನ ಸೆಲೆಕ್ಟ್ ಮಾಡ್ಕೋತೀನಿ. ನೆಕ್ಸ್ಟ್ ಆಪ್ಷನ್ ಅಲ್ಲಿ ನಾವು ಎಷ್ಟು ಅಮೌಂಟ್ ಅನ್ನ ಕೊಟ್ಟಿದೀವಿ ಅಂತ ಎಂಟರ್ ಮಾಡಬೇಕು. ನೆಕ್ಸ್ಟ್ ಆಪ್ಷನ್ ನಲ್ಲಿ ನಾವು ಎಷ್ಟು TDS ಡಿಡಕ್ಟ್ ಮಾಡಿದೀವಿ ಅಷ್ಟು ಅಮೌಂಟ್ ಅನ್ನ ಎಂಟರ್ ಮಾಡಬೇಕು. ನೆಕ್ಸ್ಟ್ ಆಪ್ಷನ್ ಬಂದ್ಬಿಟ್ಟು ಸರ್ಚ್ ಚಾರ್ಜ್. ಯಾವ ಸರ್ಚ್ ಚಾರ್ಜ್ ಇಲ್ದಿರೋದ್ರಿಂದ ನಾನು ಇಲ್ಲಿ 0 ಅಂತ ಎಂಟರ್ ಮಾಡ್ಕೋತೀನಿ. ನೆಕ್ಸ್ಟ್ ಆಪ್ಷನ್ ಬಂದ್ಬಿಟ್ಟು ಎಜುಕೇಶನ್ ಸೆಸ್. ಇಲ್ಲೂ ಕೂಡ ಯಾವ ಅಮೌಂಟ್ ಇಲ್ದಿರೋದ್ರಿಂದ ನಾನು 0 ಅಂತ ಎಂಟರ್ ಮಾಡ್ಕೋತೀನಿ. ಇಲ್ಲಿರೋ ನೆಕ್ಸ್ಟ್ ಆಪ್ಷನ್ ಟೋಟಲ್ TDS ಡೆಪಾಸಿಟೆಡ್. ಇದು ಇಲ್ಲಿ ನಮಗೆ ಆಟೋಮೆಟಿಕ್ ಆಗಿ ಇಲ್ಲಿರೋ TDS ಇಂದ ಬರ್ತಾ ಇದೆ. ಇಲ್ಲಿ ನಾವು ಯಾವ ಚೇಂಜಸ್ ಅನ್ನು ಮಾಡೋದು ಬೇಡ. ಇಲ್ಲಿರೋ ನೆಕ್ಸ್ಟ್ ಆಪ್ಷನ್ ಬಂದ್ಬಿಟ್ಟು ಡೇಟ್ ಆಫ್ ಡಿಡಕ್ಷನ್. ನಾವು ಇಲ್ಲಿ ಅಮೌಂಟ್ ಕೊಟ್ಟಿರೋ ದಿನನೇ TDS ನ ಡಿಡಕ್ಟ್ ಮಾಡಿರೋದ್ರಿಂದ ಇಲ್ಲಿ
31st Jan ಎಂಟರ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಆಪ್ಷನ್ ರೀಸನ್ ಫಾರ್ ನಾನ್ ಡಿಡಕ್ಷನ್, ಲೋವರ್ ಡಿಡಕ್ಷನ್, ಹೈಯರ್ ಡಿಡಕ್ಷನ್. ಸೊ ಇದು ಅಪ್ಲಿಕೇಬಲ್ ಇಲ್ದಿರೋದ್ರಿಂದ ಸೊ ಇಲ್ಲಿ ಏನನ್ನು ಕೂಡ ಸೆಲೆಕ್ಟ್ ಮಾಡೋದು ಬೇಡ. ನೆಕ್ಸ್ಟ್ ಆಪ್ಷನ್ ಬಂದ್ಬಿಟ್ಟು ಡಿಡಕ್ಟಿ ಕೋಡ್. ಇದು ನಮಗೆ ಆಟೋಮೆಟಿಕ್ ಆಗಿ 2 ಅಂತ ಸೆಲೆಕ್ಟ್ ಆಗ್ತಿದ್ದಾರೆ. ನೀವು ಇಲ್ಲಿ ನೋಡಬಹುದು 2 ಅಂದ್ರೆ ಅದರ್ ದನ್ ಕಂಪನಿ ಅಂತ, 1 ಅಂದ್ರೆ ಕಂಪನಿ ಅಂತ. ಇಲ್ಲಿ 2 ಅಂತ ಆಟೋಮೆಟಿಕ್ ಆಗಿ ಹೇಗೆ ಸೆಲೆಕ್ಟ್ ಆಗ್ತಾ ಇದ್ದಾರೆ ಅಂದ್ರೆ ಫ್ಯಾನ್ ಬೇಸ್ ಮೇಲೆ. ಇಲ್ಲಿರೋ ಫ್ಯಾನ್ ನಲ್ಲಿ ನೀವು ನೋಡಬಹುದು 4th ಆಲ್ಫಾಬೆಟ್ ಬಂದ್ಬಿಟ್ಟು ಪಿ ಅಂದ್ರೆ ಇಂಡಿವಿಜುವಲ್ ಪರ್ಸನ್ ಅಂತ. ಸೊ ಇಲ್ಲಿ ನಿಮ್ಗೆ ಸಿ ಅಂತಿದ್ರೆ ಅಥವಾ ಎಫ್ ಅಂತಿದ್ರೆ ಕಂಪನಿ ಅಥವಾ ಫರ್ಮ್ ಅಂತ ಅರ್ಥ. ಇಲ್ಲಿ ನೀವು ಕಂಪನಿ ಪ್ಯಾನ್ ಅನ್ನ ಎಂಟ್ರಿ ಮಾಡಿದ್ರೆ ಇಲ್ಲಿ ಆಟೋಮೆಟಿಕ್ ಆಗಿ 1 ಆಪ್ಷನ್ ಸೆಲೆಕ್ಟ್ ಆಗುತ್ತೆ. ಇಲ್ಲಿರೋ ನೆಕ್ಸ್ಟ್ ಆಪ್ಷನ್ ರೇಟ್ ಅಟ್ ವಿಚ್ ಟ್ಯಾಕ್ಸ್ ಡಿಡಕ್ಟೆಡ್. ಇಲ್ಲಿ ನಾವು 10% ಅಲ್ಲಿ TDS ಅನ್ನ ಡಿಡಕ್ಟ್ ಮಾಡಿದ್ರಿಂದ ಇಲ್ಲಿ ನಾನು 10 ಅಂತ ಎಂಟ್ರಿ ಮಾಡ್ಕೋತೀನಿ. ನೆಕ್ಸ್ಟ್ ಇಲ್ಲಿರೋ ಆಪ್ಷನ್ ಗಳನ್ನ ಸದ್ಯಕ್ಕೆ ನೋಡೋದು ಬೇಡ. ಇಲ್ಲಿರೋ ಆಪ್ಷನ್ ಗಳು ಯಾವ್ದಾದ್ರು ನಿಮ್ಗೆ ಅಪ್ಲಿಕೇಬಲ್ ಇದ್ರೆ ಅದಕ್ಕೆ ತಕ್ಕನಾದ ಡೀಟೇಲ್ಸ್ ಗಳನ್ನ ಇಲ್ಲಿ ಎಂಟರ್ ಮಾಡಿ ಪ್ರೊಸೀಡ್ ಮಾಡಬೇಕು. ಸೊ ನಾವು ಈಗ ಒಂದು ಚಲನ್ಗೆ ಡಿಡಕ್ಟಿ ಡೀಟೇಲ್ಸ್ ಅನ್ನ ಎಂಟ್ರಿ ಮಾಡ್ಕೊಂಡಿದೀವಿ. ಇದೇ ರೀತಿ ನಾನು ಮಿಕ್ಕಿದ 2 ಚಲನ್ಗಳಿಗೆ ಡಿಡಕ್ಟಿ ಡೀಟೇಲ್ಸ್ ಗಳನ್ನ ಎಂಟ್ರಿ ಮಾಡ್ಕೊಂಡು ಪ್ರೊಸೀಡ್ ಮಾಡ್ತೀನಿ. ಫ್ರೆಂಡ್ಸ್, ಈಗ ನಾನು ಇಲ್ಲಿರೋ ಎಲ್ಲಾ ಚಲನ್ಗೆ ಡಿಡಕ್ಟಿ ಡೀಟೇಲ್ಸ್ ಗಳನ್ನ ಎಂಟ್ರಿ ಮಾಡ್ಕೊಂಡಿದೀನಿ. ನೆಕ್ಸ್ಟ್ ನಾವು ಈ ಫೈಲ್ ನ ಒಂದ್ಸಲ ಸೇವ್ ಮಾಡ್ಕೊಂಡ್ಬಿಡೋಣ. ಫೈಲ್ ಅನ್ನ ಸೇವ್ ಮಾಡ್ಕೊಂಡಾದ್ಮೇಲೆ ಇಲ್ಲಿರೋ ಕ್ರಿಯೇಟ್ ಫೈಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ನಮ್ಗೆ ಚಲನ್ ಇನ್ಪುಟ್ ಫೈಲ್ ನೇಮ್ ವಿತ್ ಪಾತ್ ಅಂತ ಕೇಳ್ತಾ ಇದೆ. ಇಲ್ಲಿ ನಾವು ಚಲನ್ CSI ಫೈಲ್ ಅನ್ನ ಇನ್ಕಮ್ ಟ್ಯಾಕ್ಸ್ ವೆಬ್ಸೈಟ್ ಇಂದ ಡೌನ್ಲೋಡ್ ಮಾಡ್ಕೊಂಡು ಇಲ್ಲಿ ಎಂಟರ್ ಮಾಡಬೇಕು. ಸೊ ನಾನು ಈಗ ಇನ್ಕಮ್ ಟ್ಯಾಕ್ಸ್ ವೆಬ್ಸೈಟ್ ಗೆ ವಿಸಿಟ್ ಮಾಡ್ತೀನಿ. ನಾವು ಇಲ್ಲಿ ಇನ್ಕಮ್ ಟ್ಯಾಕ್ಸ್ ಲಾಗಿನ್ ಮಾಡಬೇಕಾದ್ರೆ ಟ್ಯಾನ್ ಲಾಗಿನ್ ಡೀಟೇಲ್ಸ್ ಅನ್ನ ಯೂಸ್ ಮಾಡಬೇಕು, ನಾಟ್ ಪ್ಯಾನ್. ಲಾಗಿನ್ ಮಾಡಬೇಕಾದ್ರೆ ನಾವು ಯೂಸರ್ ಐಡಿ ಅಲ್ಲಿ ಟ್ಯಾನ್ ನಂಬರ್ ಎಂಟ್ರಿ ಮಾಡ್ಕೋಬೇಕು, ಪಾಸ್ವರ್ಡ್ ನಲ್ಲಿ ಪಾಸ್ವರ್ಡ್ ಅನ್ನ ಎಂಟ್ರಿ ಮಾಡ್ಕೋಬೇಕು. ಪಾಸ್ವರ್ಡ್ ಅನ್ನ ಎಂಟ್ರಿ ಮಾಡಿ ಆದ್ಮೇಲೆ ಇಲ್ಲಿರೋ ಕಂಟಿನ್ಯೂ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಕಂಟಿನ್ಯೂ ಮಾಡಬೇಕು. ಲಾಗಿನ್ ಆದ್ಮೇಲೆ ನಾವು ಇಲ್ಲಿರೋ ಇ ಫೈಲ್ ಆಪ್ಷನ್ ನಲ್ಲಿರೋ ಇ ಪೇ ಟ್ಯಾಕ್ಸ್ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡಬೇಕು. ನಂತರ ಇಲ್ಲಿರೋ ಚಲನ್ ಸ್ಟೇಟಸ್ ಇನ್ಕ್ವೈರಿ CSI ಫೈಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿರೋ ಪೇಮೆಂಟ್ ಡೇಟ್ ಫ್ರಮ್ ಅಲ್ಲಿ ನೀವು ನಿಮ್ಮ ಫಸ್ಟ್ ಚಲನ್ ಡೇಟ್ ಅನ್ನ ಎಂಟ್ರಿ ಮಾಡಬೇಕು ಅಥವಾ ಕ್ವಾರ್ಟರ್ ಸ್ಟಾರ್ಟಿಂಗ್ ಡೇಟ್ ಅನ್ನ ಎಂಟ್ರಿ ಮಾಡಬೇಕು. ನಾನು ಇಲ್ಲಿ ಕ್ವಾರ್ಟರ್ ಸ್ಟಾರ್ಟಿಂಗ್ ಡೇಟ್ 1st ಜನವರಿನ ಸೆಲೆಕ್ಟ್ ಮಾಡ್ಕೋತೀನಿ. ಮತ್ತೆ ಟು ಡೇಟ್ ನಲ್ಲಿ ನಾನು ಟುಡೇಸ್ ಡೇಟ್ ಅಂದ್ರೆ 25th ಏಪ್ರಿಲ್ ಅನ್ನ ಸೆಲೆಕ್ಟ್ ಮಾಡ್ಕೋತೀನಿ. ನಂತರ ಇಲ್ಲಿರೋ ಫಿಲ್ಟರ್ ಚಲನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೀನಿ. ನಮ್ಗೆ ಇಲ್ಲಿ ಆ ಪರ್ಟಿಕ್ಯುಲರ್ ಪೀರಿಯಡ್ ನಲ್ಲಿ ಯಾವ ಪೇಮೆಂಟ್ ಅನ್ನ ಮಾಡಿದೀವಿ ಆ ಚಲನ್ ಡೀಟೇಲ್ಸ್ ಗಳು ಇಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ಸೊ ನಂತರ ನಾವು ಇಲ್ಲಿರೋ ಡೌನ್ಲೋಡ್ ಚಲನ್ ಫೈಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ CSI ಫೈಲ್ ಅನ್ನ ಡೌನ್ಲೋಡ್ ಮಾಡ್ಕೋಬೇಕು. ನೀವು ಇಲ್ಲಿ ನೋಡಬಹುದು ನಮ್ಗೆ CSI ಫೈಲ್ ಡೌನ್ಲೋಡ್ ಆಯ್ತು. ಇದನ್ನ ನಾವು ಕಾಪಿ ಮಾಡ್ಕೊಂಡು ರಿಟರ್ನ್ ಫೋಲ್ಡರ್ ಗೆ ಹಾಕೊಳ್ಳೋಣ. ನಂತರ ನಾವು ಮತ್ತೆ ರಿಟರ್ನ್ ಹೋಗಿ ಕ್ರಿಯೇಟ್ ಫೈಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡೋಣ. ಇಲ್ಲಿರೋ ಮೊದಲನೇ ಆಪ್ಷನ್ ಅಲ್ಲಿ ಈಗ ತಾನೇ ಡೌನ್ಲೋಡ್ ಮಾಡ್ಕೊಂಡಂತಹ CSI ಫೈಲ್ ಪಾತ್ ನ ಪೇಸ್ಟ್ ಮಾಡೋಣ. ನಂತರ ಇಲ್ಲಿ ನಮ್ಗೆ ಎರರ್ ಅಪ್ಲೋಡ್ ಸ್ಟಾಟಿಸ್ಟಿಕ್ಸ್ ರಿಪೋರ್ಟ್ ಫೈಲ್ ಪಾತ್ ಅಂತ ಕೇಳ್ತಾ ಇದೆ. ಇಲ್ಲಿ ರಿಟರ್ನ್ ಪಾತ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಇದನ್ನ ಏನಕ್ಕೆ ಕೇಳ್ತಾ ಇದೆ ಅಂದ್ರೆ ಇಲ್ಲಿ ಜನರೇಟ್ ಆಗೋ ಎರರ್ ಫೈಲ್ ಅನ್ನ ಎಲ್ಲಿ ಸೇವ್ ಮಾಡಬೇಕು ಅಂತ. ಸೊ ಅದಕ್ಕೆ ನಾವು ರಿಟರ್ನ್ ಫೋಲ್ಡರ್ ಅನ್ನೇ ಸೆಲೆಕ್ಟ್ ಮಾಡ್ಕೊಳ್ಳೋಣ. ನಂತರ ಇಲ್ಲಿರೋ ವ್ಯಾಲಿಡೇಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡೋಣ. ಫ್ರೆಂಡ್ಸ್, ನೀವು ಇಲ್ಲಿ ನೋಡಬಹುದು ರಿಟರ್ನ್ ಸಕ್ಸಸ್ಫುಲ್ ಆಗಿ ಜನರೇಟ್ ಆಯ್ತು. ನಮ್ಗೆ ಇಲ್ಲಿ ಡಿಸ್ಪ್ಲೇ ಆಗ್ತಿರೋ ಮೆಸೇಜ್ ಹೇಳ್ತಾ ಇದೆ ಫೈಲ್ ವ್ಯಾಲಿಡೇಟೆಡ್ ಸಕ್ಸಸ್ಫುಲ್ಲಿ ಅಟ್ ದ ಪಾತ್ ಸಿ ಪ್ಲೀಸ್ ಸಬ್ಮಿಟ್ .fvu ಫೈಲ್ ಇನ್ ಪೆನ್ ಡ್ರೈವ್ ಆರ್ CD ಅಂಡ್ ಡ್ಯೂಲಿ ಸೈನ್ಡ್ ಫಿಸಿಕಲ್ ಫಾರ್ಮ್ 27A ಜನರೇಟೆಡ್ ಥ್ರೂ FVU ಫೈಲ್ ಅಟ್ ಇನ್ ಫೆಸಿಲಿಟೇಷನ್ ಸೆಂಟರ್ಸ್. ಸೊ ನಾವು ಈಗ ತಾನೇ ಜನರೇಟ್ ಮಾಡಿದ ರಿಟರ್ನ್ ಅನ್ನ ಒಂದ್ಸಲ ಓಪನ್ ಮಾಡಿ ನೋಡೋಣ. ಸೊ ನಾವು ಆ ಪರ್ಟಿಕ್ಯುಲರ್ ಮೆಸೇಜ್ ನ ಕ್ಲೋಸ್ ಮಾಡಿದ್ಮೇಲೆ ಆಟೋಮೆಟಿಕ್ ಆಗಿ ರಿಟರ್ನ್ ಜನರೇಟ್ ಆದ ಫೋಲ್ಡರ್ ಓಪನ್ ಆಗುತ್ತೆ. ನಾವು ಆ ಮೆಸೇಜ್ ಹೇಳಿದಾಗೆ FVU ಫೈಲ್ ಮತ್ತೆ ಇಲ್ಲಿರೋ 27A ಫಾರ್ಮ್ ಅನ್ನ ಟಿನ್ ಫೆಸಿಲಿಟೇಷನ್ ಗೆ ಸಬ್ಮಿಟ್ ಮಾಡಿ ರಿಟರ್ನ್ ಅನ್ನ ಫೈಲ್ ಮಾಡೋದು. ಮತ್ತೆ ಇನ್ನೊಂದು ಆಪ್ಷನ್ ಏನಪ್ಪಾ ಅಂದ್ರೆ ಇಲ್ಲಿರೋ FVU ಫೈಲ್ ಅನ್ನ ಜಿಪ್ ಮಾಡ್ಕೊಂಡು ಇದನ್ನ ಯೂಸ್ ಮಾಡ್ಕೊಂಡು ಇನ್ಕಮ್ ಟ್ಯಾಕ್ಸ್ ವೆಬ್ಸೈಟ್ ಮೂಲಕ ರಿಟರ್ನ್ ಅನ್ನ ನಾವು ಫೈಲ್ ಮಾಡಬಹುದು. ನಾನು ಆಲ್ರೆಡಿ ಇನ್ಕಮ್ ಟ್ಯಾಕ್ಸ್ ವೆಬ್ಸೈಟ್ ನಲ್ಲಿ ಹೇಗೆ TDS ರಿಟರ್ನ್ ಅನ್ನ ಫೈಲ್ ಮಾಡೋದು ಅಂತ ಯೂಟ್ಯೂಬ್ ನಲ್ಲಿ ವಿಡಿಯೋ ಹಾಕಿದ್ದೀನಿ. ಮೇಲೆ ಬರ್ತಿರೋ ಐ ಬಟನ್ ಅನ್ನ ಕ್ಲಿಕ್ ಮಾಡಿ ಆ ವಿಡಿಯೋನ ನೋಡ್ಕೊಂಡು ನೀವು ಇನ್ಕಮ್ ಟ್ಯಾಕ್ಸ್ ವೆಬ್ಸೈಟ್ ನಲ್ಲೂ ಕೂಡ ರಿಟರ್ನ್ ಅನ್ನ ಫರ್ನಿಶ್ ಮಾಡಬಹುದು. ಫ್ರೆಂಡ್ಸ್, ಇವತ್ತು ನಾವು ರಿಟರ್ನ್ ಪ್ರಿಪರೇಷನ್ ಯುಟಿಲಿಟಿಯನ್ನ ಯೂಸ್ ಮಾಡಿಕೊಂಡು TDS ರಿಟರ್ನ್ ಅನ್ನ ಹೇಗೆ ಪ್ರಿಪೇರ್ ಮಾಡೋದು ಮತ್ತೆ ಪ್ರಿಪೇರ್ ಮಾಡಿದ ರಿಟರ್ನ್ ಅನ್ನ ಹೇಗೆ ಟಿನ್ ಫೆಸಿಲಿಟೇಷನ್ ಸೆಂಟರ್ ಅಥವಾ ಇನ್ಕಮ್ ಟ್ಯಾಕ್ಸ್ ವೆಬ್ಸೈಟ್ ನಲ್ಲಿ ಫೈಲ್ ಮಾಡೋದು ಅಂತ ತಿಳ್ಕೊಂಡ್ವಿ. ಇದೇ ರೀತಿ ನಾವು ಫಾರ್ಮ್ 24Q, ಫಾರ್ಮ್ 27Q ಮತ್ತೆ ಫಾರ್ಮ್ 27EQ ಅನ್ನ ಪ್ರಿಪೇರ್ ಮಾಡಿ ಆನ್ಲೈನ್ ನಲ್ಲಿ ಅಪ್ಲೋಡ್ ಮಾಡಬಹುದು ಅಥವಾ ಆಫ್ಲೈನ್ ನಲ್ಲಿ ಟಿನ್ ಫೆಸಿಲಿಟೇಷನ್ ಸೆಂಟರ್ ಇಂದ ಕೂಡ ಫೈಲ್ ಮಾಡಬಹುದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ಮತ್ತೆ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗೋದನ್ನ ಕೂಡ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ನಾವು ಮತ್ತೆ ಭೇಟಿ ಆಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.